ತಂದೆ ತಾತನ ಇರ್ತಾರೆ. ಸೊ ಫೋಟೋ ಬೇಕಾದ್ರೆ ಇಡ್ಸ್ಕೋಬೋದು. ಅವಾಗಿಂದ ಇದ್ದಾರೆ, ಆ ಕಾಲದಿಂದ ಇದ್ದಾರೆ ಇವರು. ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಕೃಷ್ವಿ ಗೌಡ. ನಾವಿವತ್ತು ಹೋಗ್ತಾ ಇರೋದು ಬಾಯ್ಕೊಂಡಾಗೆ. ಸೊ ಬಾಯ್ಕೊಂಡ ಎಲ್ಲಿದೆ ಅಂದರೆ ಪುಂಗನೂರು ತಾಲೂಕು, ಚಿತ್ತೂರು ಜಿಲ್ಲೆ, ಆಂಧ್ರ ಪ್ರದೇಶದಲ್ಲಿದೆ. ಸೊ ನಾವು ಬೆಳಗ್ಗೆ 7 ಗಂಟೆಗೆ ಬಿಟ್ವಿ. ಸೊ ಫ್ರೆಂಡ್ಸ್ ಎಲ್ಲ 9 ಜನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. 2 ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ಈಗ ಕಾರ್ಗೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಸೊ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ನಾವೀಗ ಹೋಗ್ತಾ ಇರೋದು ನರಸಾಪುರ ಹತ್ರ ಹೋಗ್ತಾ ಇದ್ದೀವಿ. ನರಸಾಪುರ ಹತ್ರ ಹೋಗ್ಬೇಕಾದ್ರೆ ಬ್ರಿಡ್ಜ್ ಮೇಲೆ ವೀವ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಬೆಟ್ಟ ಗುಡ್ಡಗಳು, ಆ ಸೆಂಟ್ರಲ್ ಹೋಗ್ತಾ ಇದ್ದೀವಿ ಏನೋ ಅಂತ ಫೀಲ್ ಆಗುತ್ತೆ. ಸ್ವರ್ಗ ಇದ್ದಂಗಿರುತ್ತೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಮುಂದೆ ನೋಡಿ, ಆ ಕಡೆ ಈ ಕಡೆ ಎಲ್ಲ ಬೆಟ್ಟಗಳು ಸೆಂಟ್ರಲ್ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ. ಸಖತ್ತಾಗಿರುತ್ತೆ ಮಾತ್ರ ವೀವು. ಇದೆ ನರಸಾಪುರ ಕೆಫೆ ಕಾಫಿ ಡೇ. ನಾವೀಗ ಕೋಲಾರ ಹತ್ರ ಬಂದ್ವಿ. ಈಗ ಕೋಲಾರಕ್ಕೆ ರೀಚ್ ಆಗ್ತಾ ಇದ್ದೀವಿ. ಸೊ ಕೋಲಾರ ಹತ್ರ ಬಂದ್ವಿ. ಕೋಲಾರ ಅಂದರೆ ನಮ್ಮ ಹೆಮ್ಮೆ ಗುರು. ಯಾಕಂದರೆ ನಮ್ಮ ದೇಶಕ್ಕೆ ಹಲವಾರು ಉತ್ಪನ್ನಗಳನ್ನು ನಾವು ಕೊಡ್ತಾ ಇದ್ದೀವಿ. ಸಿಲ್ಕ್ ಕೊಡ್ತೀವಿ, ಮಿಲ್ಕ್ ಕೊಡ್ತೀವಿ, ಮ್ಯಾಂಗೋ ಕೊಡ್ತೀವಿ, ಮತ್ತು ಏಷ್ಯಾದ ಅತಿ ದೊಡ್ಡ ಟೊಮೊಟೊ ಮಾರ್ಕೆಟ್ ಇರೋದು ನಮ್ಮ ಕೋಲಾರದಲ್ಲೇ. ಮತ್ತು ನಮ್ಮ ಕೋಲಾರದಲ್ಲಿ ಹಲವಾರು ಬೆಟ್ಟಗಳಿದ್ದಾವೆ, ಹಲವಾರು ಟೆಂಪಲ್ಗಳಿದ್ದಾವೆ. ಅವನಿ ಬೆಟ್ಟ ಇರ್ಬೋದು, ಅಂತರಗಂಗೆ ಬೆಟ್ಟ ಇರ್ಬೋದು, ಮತ್ತು ಕೋಟಿಲಿಂಗೇಶ್ವರ, ಸೋಮೇಶ್ವರ ಟೆಂಪಲ್ಲು, ತುಂಬ ಟೆಂಪಲ್ಸ್ ಇದೆ ಮತ್ತು ಬೆಟ್ಟಗಳಿದೆ. ನೀವು ಒಂದ್ಸಲ ಬಂದ್ಬಿಟ್ಟು ಕೋಲಾರನ ವಿಸಿಟ್ ಮಾಡಿ. ಒನ್ ಆಫ್ ದ ಬೆಸ್ಟ್ ಟ್ರಿಪ್ ಆಗುತ್ತೆ. ಇದು ನಮ್ಮ ಬೆಂಗಳೂರಿಂದ ಬರೀ 60 ಕಿಲೋಮೀಟರಲ್ಲಿದೆ ಅಷ್ಟೇ. ದಯವಿಟ್ಟು ಒಂದ್ಸಲ ಬಂದು ಕೋಲಾರನ ವಿಸಿಟ್ ಮಾಡಿಲ್ಲ ಅಂದರೆ ನೀವು. ಇದೇ ನೋಡಿ ನಮ್ಮ ಕೋಲಾರ, ಚಿನ್ನದ ನಾಡು. ಈಗ ಹುಡುಗರೆಲ್ಲ ನಿಲ್ಲಿಸ್ಬಿಟ್ಟು ಒಂದು ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಎಲ್ಲಾದರೂ ಒಳ್ಳೆ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ಡ್ಯಾನ್ಸ್ ಮಾಡೋಣ ಬನ್ನಿ. ಹಾಫ್ ಆನ್ ಅವರ್ ಡ್ಯಾನ್ಸ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರನ್ನೂ ರೇಗಿಸ್ಕೊಂಡು ಸಖತ್ ಡ್ಯಾನ್ಸ್ ಮಾಡಿದ್ವಿ. ಈಗ ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬಾಯ್ಕೊಂಡಕ್ಕೆ ಏನಾದರೂ ಬಂದರೆ ನೀವು ಚಿಕನ್ನು ಮಟನ್ ಏನಾದರೂ ಇದ್ದರೆ ಇಲ್ಲಿ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ. ಸೊ ನೀವೇ ಸಪ್ರೇಟಾಗಿ ಏನು ಮಾಡೋದು ಬೇಡ, ಇಲ್ಲಿ ಕೊಡಬೇಕು. ಏನಕ್ಕ ಬಂದಿದ್ದು ಇಲ್ಲಿಗೆ? ಬಾಯ್ಕೊಂಡಕ್ಕೆ ಏನಕ್ಕೆ ಬಂದು ಇಲ್ಲಿಗೆ ಏನಕ್ಕೆ ಬಂದಿದ್ದು ಹೇಳು? ಇಲ್ಲಿ ಚಿಕನ್ ಮಟನ್ ಮಾಡ್ಸಕ್ಕೆ ಬಂದಿರೋದು. ಸೊ ಚಿಕನ್ ಮಟನ್ ಎಲ್ಲ ಇಲ್ಲಿ ತಗೊಂಡು ಕೊಟ್ಟರೆ ಅವರೇ ಮಾಡಿಕೊಡ್ತಾರೆ. ಸೊ ನೀವೇ ಸಪ್ರೇಟಾಗಿ ಏನು ಮಾಡೋದು ಬೇಡ. ನಾವೇನು ಮಾಡಿ ಅವರೇ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಅವರೇ ಮಾಡ್ಕೊಡ್ತಾರೆ, ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ನೀವು ಬಂದರೆ ಸೊ ಅಲ್ಲಿ ಬಂದು ಕೊಡಿ ಚಿಕನ್ ಮಟನ್, ಅಲ್ಲಿ ಮಾಡಿಕೊಡ್ತಾರೆ. ಫಸ್ಟ್ ನಾವು ಚಿಕ್ಕವರಾಗಿದ್ದಾಗ ಕಾಲ್ನಡಿಗೆಯಲ್ಲಿ ಮೇಲೆ ಬೆಟ್ಟದ ಮೇಲೆ ಹತ್ತುತ್ತಾ ಇದ್ವಿ. ಈಗ ಕಾರೇ ಬೆಟ್ಟದ ಮೇಲೆ ಹೋಗುತ್ತೆ. ಬಾಯ್ಕೊಂಡ ಅಂದರೆ ಬಾವಿಯನ್ನು ಹೊಂದಿರುವ ಪರ್ವತ ಎಂದರ್ಥ. ಈ ದೇವಿಯು ಬಾವಿಯ ಪಕ್ಕದಲ್ಲಿ ನೆಲೆಸಿದ್ದಾಳೆ ಮತ್ತು ತುಂಬ ಶಕ್ತಿಶಾಲಿ ಗುರು ಈ ದೇವರು. ಈ ದೇವರು ದುಷ್ಟರನ್ನು ನಾಶ ಮಾಡಿ ಮತ್ತು ದೇವಿಯನ್ನು ಪ್ರಾಮಾಣಿಕವಾಗಿ ಪೂಜಿಸುವವನ್ನು ಯಶಸ್ವಿ ಮಾಡುತ್ತಾಳೆ ಎಂದು ನಂಬ್ತಾರೆ ಜನ. ಈಗ ಬೆಟ್ಟ ಹತ್ತಾ ಇದ್ದೀವಿ. ಈ ಗಂಗಮ್ಮ ದೇವಿಗೆ ಜನರು ತಮ್ಮ ಕಷ್ಟಗಳನ್ನು ಹೇಳಿಕೊಳ್ತಾರೆ. ಆ ಕಷ್ಟಗಳು ಈಡೇರಿದಾಗ ಅವರು ಹರಕೆ ರೂಪದಲ್ಲಿ ಗಂಗಮ್ಮ ತಾಯಿಗೆ ಕೋಳಿ ಮತ್ತು ಕುರಿಯನ್ನು ಬಲಿ ಕೊಡ್ತಾರೆ. ಇಲ್ಲಿ ಆ ಬೆಟ್ಟದ ವ್ಯೂ ಅಂತೂ ಸಕ್ಕತ್ತಾಗಿದೆ ಅಲ್ವಾ? ಸೊ ಇವತ್ತು ಸಂಡೇ, ತುಂಬ ರಶ್ ಇರುತ್ತೆ ಅನಿಸುತ್ತೆ. ಬನ್ನಿ ನೋಡೋಣ ಹೇಗಿದೆ ಮೇಲೆ ಅಂತ. ಆಲ್ರೆಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ರೋಡ್ ಪಕ್ಕದಲ್ಲೇ.
ಸ್ಟಾರ್ಟ್ ಆಯ್ತು ಅನಿಸುತ್ತೆ ಜಾಮು. ಖಾಲಿ ಎಲ್ಲ ನಾವು 12ವರೆಗೆ ಅಲ್ಲಿ ಬಿಟ್ಟಿದ್ದಾರೆ. ಬಾಯ್ಕೊಂಡ ಬೆಟ್ಟದ ಮೇಲೆ ಫುಲ್ ಜಾಮ್ ಆಗಿಬಿಟ್ಟಿದೆ. ಗೊತ್ತಾಯ್ತು ಹೇಳಿ ಅಣ್ಣ. ನೋಡಿ ಕುರಿನ ಬಲಿ ಕೊಡೋಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಈಗ. ಹಿಂದಿ ತಾತನಿ ಇರ್ತಾರೆ, ಸೊ ಫೋಟೋ ಬೇಕಾದ್ರೆ ಇಡ್ಸ್ಕೋಬೋದು. ಅವಾಗಿಂದ ಇದ್ದಾರೆ, ಆ ಕಾಲದಿಂದ ಇದ್ದಾರೆ ಇವರು. ನೆಕ್ಸ್ಟ್ ಹೋಗೋಣ. ಇಲ್ಲೊಂದು ಕಲ್ಯಾಣಿ ಇದೆ, ಕಲ್ಯಾಣಿ ಕಾಲು ತೊಳೆದುಕೊಂಡು ಮತ್ತೆ ಮೇಲೆ ಹತ್ತೋಣ. ಇವತ್ತು ಸಂಡೇ ಆಗಿರುವ ಕಾರಣ ತುಂಬ ರಶ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ನಮ್ಮ ಕರ್ನಾಟಕದವರೇ ಇಲ್ಲಿ ಬರ್ತಾರೆ. ಇದು ವಾರದ 7 ದಿನವೂ ಓಪನ್ ಇರುತ್ತೆ. ಮತ್ತು ಶುಕ್ರವಾರ, ಮಂಗಳವಾರ, ಭಾನುವಾರ ಸ್ವಲ್ಪ ಜಾಸ್ತಿ ರಶ್. ಸಂಡೇ ಆಗಿರುವ ಕಾರಣ ಹೆವಿ ಜನ ಇದ್ದಾರೆ. ರಾಜೇಶ್ ಏನೋ ಬ್ಯಾಗ್ ಎತ್ಕೊಂಡು ಹೋಗ್ತಾವನೆ. ನಾವು ಗೋವಿಂದರಾಜ್ ಕೋಳಿ ತಗೊಂಡು ಹೋಗ್ತಾವನೆ. ಇವತ್ತು ಅರಕೆ ಇಲ್ಲ ಅಂದ್ರೆ ಗೋವಿಂದರಾಜನ್ಗೆ ಬೇಗ ಮದುವೆ ಆಗ್ಲಿ ಅಂತ ಹೇಳ್ಬಿಟ್ಟು ಅರಕೆ ಹೊತ್ಕೊಂಡಿದೀವಿ. ಅದಕ್ಕೆ ತಗೊಂಡು ಹೋಗ್ತಾ ಇದೀವಿ ಕೋಳಿಗಳೆಲ್ಲ. ಅರಕೆ ಗೋವಿಂದರಾಜನ ಅರಕೆ ಎರಡು ಎತ್ಕೊಳ್ಳೋ ಪರವಾಗಿಲ್ಲ ಆ ಬಾರಿಗೆ. ಸೊ ಈಗ ಬೆಟ್ಟಕ್ಕೆ ಹತ್ತಾ ಇದೀವಿ. ಈಗ ನಾವು ತಂದಿರುವ ಕೋಳಿಗಳನ್ನ ಬಲಿ ಕೊಡೋಕ್ಕೆ ತಗೊಂಡು ಹೋಗ್ತಾ ಇದೀವಿ. ಈಗ ಇಲ್ಲಿ ಟಿಕೆಟ್ ಇರುತ್ತೆ. ನಾವು ಒಂದು ಕೋಳಿಗೆ 30 ರೂಪಾಯಿ ಕೊಡ್ಬೇಕಂತೆ. ಸೊ 60 ರೂಪಾಯಿ ಕೊಟ್ವಿ 2 ಕೋಳಿಗೆ. ಈಗ ಮೇಲೆ ಹೋಗ್ತಾ ಇದ್ದೀವಿ. ಈ ಪ್ಲೇಸಲ್ಲಿ ಬಂದ್ಬಿಟ್ಟು ಬಲಿ ಕೊಡೋದು, ಕುರಿ ಮತ್ತು ಕೋಳಿಗಳನ್ನ ಬಲಿ ಕೊಡೋದು ಇದೇ ಪ್ಲೇಸಲ್ಲಿ. ನೋಡಿ ರಕ್ತ ಹೇಗಿದೆ ಅಂತ. ತುಂಬ ಜನ ಬಲಿ ಕೊಡ್ತಾರೆ. ಇದು ಬೆಟ್ಟದ ಮೇಲಿಂದ ಸಖತ್ತಾಗಿದೆ ಅಲ್ವಾ. ಈಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಮೊಬೈಲ್ ಅಲವ್ ಇಲ್ಲ. ಸೊ ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿಗೆ ಲಾಸ್ಟ್ ಮೊಬೈಲು, ಒಳಗಡೆ ಮೊಬೈಲ್ ಅಲವ್ ಇಲ್ಲ. ದೇವಿ ದರ್ಶನ ಆಯಿತು, ಮೊಬೈಲ್ ಅಲವ್ ಇರಲಿಲ್ಲ. ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಟಿಕೆಟ್ ಇದೆ. ಸೊ ನಾವು 200 ರೂಪಾಯಿ ಟಿಕೆಟ್ ತೊಗೊಂಡಿದ್ವಿ. ಅದಕ್ಕೆ ಒಂದು 10 ನಿಮಿಷದಲ್ಲೇ ದರ್ಶನ ಆಗೋಯ್ತು. ದರ್ಶನ ಮುಗಿಸ್ಕೊಂಡೀಗ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಚಿಕನ್ ಎಲ್ಲ ಮಾಡಿರ್ತಾರೆ ಅಲ್ಲಿ, ಚೆನ್ನಾಗಿ ತಿಂದ್ಬಿಟ್ಟು ಮತ್ತೆ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಈಗಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ದರ್ಶನ ಚೆನ್ನಾಗಾಯಿತು, ಊಟನೂ ಎಲ್ಲ ಚೆನ್ನಾಗಿ ತಿಂದ್ವಿ. ನಾವು ಸ್ವಲ್ಪ ಎಲ್ಲ ಎಂಜಾಯ್ ಮಾಡಿಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.